ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಚಾಮರಕರ್ಣನೆ ಸಿಂಧೂರವರ್ಣನೆ ಜಯ ಜಯ ಗಣನಾಥ. ಜಯ ಜಯ ಗಣನಾಥ. ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಚಾಮರಕರ್ಣನೆ ಸಿಂಧೂರವರ್ಣನೆ ಜಯ ಜಯ ಗಣನಾಥ. ಜಯ ಜಯ ಗಣನಾಥ. ಪಾರ್ವತಿ ನಂದನ ಕುಮಾರ ಸೋದರ ಧೀರನೆ ಗಣನಾಥ. ಹಾಲ ವಿಲೋಚನ ಪಿನಾಕಧರನನೆ ಕಾಳಗ ಕೆಡೆದಾತ. ಪಾರ್ವತಿ ನಂದನ ಕುಮಾರ ಸೋದರ ಧೀರನೆ ಗಣನಾಥ. ಹಾಲ ವಿಲೋಚನ ಪಿನಾಕಧರನನೆ ಕಾಳಗ ಕೆಡೆದಾತ. ಆನೆಯ ಮೋರೆಯ ಭಿನ್ನಾದ ಕೋರೆಯ ಲಂಬೋದರ ನೀನು. ಆನೆಯ ಮೋರೆಯ ಭಿನ್ನಾದ ಕೋರೆಯ ಲಂಬೋದರ ನೀನು. ಜ್ಞಾನವ ನೀಡುವ ಅಜ್ಞಾನ ನೀಗುವ ವಿದ್ಯಾಪತಿ ನೀನು. ಮೂಷಿಕವಾಹನ ಮೂಲೋಕಪಾಲನೆ ಶ್ರೀಮುಖ ಗಣನಾಥ. ಇದೀಗ ನಮ್ಮ ಸಭೆಗೆ ಶ್ರೀಯುತ ದೊಡ್ಡರಂಗೇಗೌಡರು, ಶಂಕರನಾರಾಯಣವರು, ಆನಾ ಪ್ರಹಲ್ ಅವರು ಬರ್ತಾ ಇದ್ದಾರೆ. ನಿಮ್ಮ ಚಪ್ಪಾಳೆಗಳೊಂದಿಗೆ ಅವ್ರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ. ನಮಸ್ಕಾರಗಳನ್ನು ತಿಳಿಸ್ತಾ ರಮೇಶ್ ಚಂದ್ರಶೇಖರಾದ ನಾನು ನನ್ನ ಜೊತೆಯಲ್ಲಿ ಶ್ರೀಮತಿ ಸುನಂದ ಅವರ ಜೊತೆ ನಿಮ್ಮನ್ನು ಈ ಕಾರ್ಯಕ್ರಮದ ಉದ್ದಕ್ಕೂ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯಾಸವನ್ನು ಮಾಡ್ತಿದ್ದೇವೆ. ನಿಮಗೆ ನಮ್ಮಿಬ್ಬರಿಂದ ಮತ್ತು ಹಂಸಜ್ಯೋತಿ ವತಿಯಿಂದ ಆತ್ಮೀಯವಾದಂಥ, ಪ್ರೀತಿಯವಾದಂಥ ಮತ್ತು ನಲ್ಮೆಯ ಸುಸ್ವಾಗತವನ್ನು ಕೋರ್ತಿದ್ದೇವೆ. ಮೊದಲಿಗೆ ಸವಿಗಾನ ಲಹರಿ ತಂಡದಿಂದ ಒಂದು ಭಕ್ತಿಗೀತೆ. ಇದಾದ ನಂತರ ಆದರ್ಶ ಅಕಾಡೆಮಿ ಸಂಗೀತ ಅಕಾಡೆಮಿಯವರು ರೆಡಿ ಇರಬೇಕು. ಮೊದಲ ಸ್ತುತಿ ಸವಿಗಾನ ಲಹರಿ ತಂಡದಿಂದ. ಬಂದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಮುಂದಿನ ಗಾಯನ ಎಲ್ಲಾದರೂ ಇರು ಎಂತಾದರೂ ಇರು, ಕುವೆಂಪುರವರ ರಚನೆ. ಹಾಡಲಿದ್ದಾರೆ ಆದರ್ಶ ಸುಗಮ ಸಂಗೀತ ಅಕಾಡೆಮಿಯ ಗಾಯಕರು. ಅದ್ಭುತವಾಗಿ ಗೀತೆಯನ್ನು ನಮಗೋಸ್ಕರ ಹಾಡಿ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಿದಂತಹ ನಮ್ಮ ಎಲ್ಲ ಕಲಾವಿದರಿಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಭೂತಪೂರ್ವವಾದಂಥ ಚಪ್ಪಾಳೆಗಳನ್ನು ಕೊಟ್ಟು ಧನ್ಯವಾದಗಳನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತಾನೆ. ಇದೀಗ ಆದರ್ಶ ಸುಗಮ ಸಂಗೀತ ಅಕಾಡೆಮಿಯಿಂದ ಕುವೆಂಪುರವರ ಗೀತೆ. ಎಲ್ರಿಗೂ ನಮಸ್ಕಾರ. ಇದೊಂದು ಬಹಳ ಅಪರೂಪದ ಕಾರ್ಯಕ್ರಮ. ಯಾಕಂದ್ರೆ ಅಜಾತ ಶತ್ರು ಅಂತ ಒಂದು ಪದ ಇದೆ. ಆ ಅಜಾತ ಶತ್ರು ಅನ್ನೋ ಪದಕ್ಕೆ ಈಕ್ವಲ್ಸ್ ಅಂತ ಹಾಕ್ಬಿಟ್ರೆ ಅನಪ್ರಹ್ಲಾದರಾವ್ ಅಂತ ಕರಿಬಹುದು. ಅಂತ ಅದ್ಭುತವಾದ ಪದಬಂಧ ತಜ್ಞ ಕವಿ, ಆಮೇಲೆ ಅಧಿಕಾರಿಯಾಗಿದ್ರು. ಈ ರಾಜಕಾರಣಿ ಮತ್ತು ರಾಜಕಾರಣಿಗಳು ಎಲ್ಲರೂ ರಾಜಕಾರಣವನ್ನ ಮೈಗಂಟಿಸ್ಕೋಬೇಕಾಗಿಲ್ಲ. ಅನೇಕ ಜನ ಇದ್ರು, ಇವತ್ತು ಇದ್ದಾರೆ. ಕೆಲವರು ರಾಜಕಾರಣಕ್ಕೆ ಹೋದ್ರು ಕೂಡ ರಾಜಕಾರಣನ ಹತ್ತಿಸ್ಕೊಳ್ತಾನೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತವರು. ನಮ್ಮ ಅನಪ್ರಹ್ಲಾದರಾವ್ ಅಂತವ್ರ ಸಾಲಿನಲ್ಲಿ ಬಹಳ ಮಂಚೂಳಿಯಲ್ಲಿ ನಿಂತ್ಕೊಳ್ಳುತ್ತವರು. ಅವ್ರು ಯಾವ ಇಲಾಖೆಯಲ್ಲಿ ಇರಲಿ ಅವ್ರನ್ನ ನಮ್ಮ ಎಲ್ಲ ಕಲಾವಿದ ಬಂಧುಗಳು ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ಅತ್ಯಂತ ಸರ್ವೇ ಸಾಮಾನ್ಯ. ಆದ್ರೆ ಸಂತೋಷ ಆಗ್ತಿರೋದು ಏನಂದ್ರೆ ಅಧಿಕಾರ ಇದ್ದಾಗ ಸ್ಮರಿಸ್ಕೊಳ್ಳೋದಿದೆಯಲ್ಲ, ಅದೊಂಥರ ಏನೋ ಅವ್ನ ಕೆಲಸ ಆಗ್ಬೇಕಾಗಿತ್ತೇನೋ ಅಂತ. ಆದ್ರೆ ಪ್ರಹ್ಲಾದರಾಯರು ಅದು ಯಾರು ರಿಟೈರ್ ಮಾಡಿದ್ರೋ ಗೊತ್ತಾಗಲ್ಲ. ನೋಡಿದ್ರೆ ಅವ್ರಿಗೆ 50 ವರ್ಷನೂ ಆಗಿದೆ ಅಂತ ಅನ್ಸಲ್ಲ. ಇವತ್ತು ಮದುವೆ ಗಂಟರ ರಿಸೆಪ್ಷನ್ಗೆ ರೆಡಿಯಾಗಿ ಬಂದಿದ್ರು. ನಾ ಬಂದ ತಕ್ಷಣ ಅದನ್ನೇ ಅಂದೆ. ಪ್ರಶ್ನೆ ಏನು ಅಂದ್ರೆ ಮನಸ್ಸು ಯಾವಾಗಲೂ ಮಗು ತರ ಇರಬೇಕು. ಅದಕ್ಕೆ ಯಾವಾಗಲೂ ಅದಕ್ಕೆ ಮುಪ್ಪು ಬರೋದೇ ಇಲ್ಲ. ಇಂಥ ಕ್ರಿಯಾಶೀಲ ವ್ಯಕ್ತಿತ್ವ, ವಿಶೇಷವಾಗಿ ಪದಬಂಧ ಇದೆಯಲ್ಲ, ಈ ಪದಬಂಧ ಮಾಡ್ತಾ 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 ನಮಗೆ ನಾವು ಅದನ್ನ ಪದಬಂಧವನ್ನ ಬಿಡಿಸೋಕ್ ಹೋಗ್ತೀವಲ್ಲ, ನಮ್ಮ ಬುದ್ಧಿನೇ ಅಷ್ಟು ಚುರುಕಾಗುತ್ತೆ. ನನ್ನ ಮಗ ಪದಬಂಧ ಬಯಸ್ಕೊಂಡಾದ್ರೂ ಸರಿ ಆ ಪದಬಂಧ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋದು, ಸ್ನಾನಕ್ಕೆ ಹೋಗೋದು ಮಾಡ್ತಾನೆ. ಅದನ್ನು ಕೂಡ ನಾನು ಹೇಳ್ತಾ ಇದ್ದೆ. ಅಂತ ಸಂದರ್ಭದಲ್ಲಿ ಮೆದುಳಿಗೆ ಕಸರತ್ತು ಕೊಡುವಂತ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಮಾಡ್ತಾ ಆ ಕಸರತ್ತಿನ ಮುಖಾಂತರ ಮನಸ್ಸಿಗೆ ಯಾವತ್ತೂ ಮುಪ್ಪು ಬರಬಾರ್ದು. ಅದು ಯಾವಾಗಲೂ ಶಾರ್ಪ್ ಆಗಿರ್ಬೇಕು, ಒಳ್ಳೆತನದ ಕಡೆಗೆ ಹೋಗ್ಬೇಕು ಅನ್ನುವಂತ ಸಂದೇಶವನ್ನ ಈ ನಾಡಿಗೆ ಕೊಟ್ಟಂತಹ ನನ್ನ ಅತ್ಯಂತ ಆತ್ಮೀಯರು ಮತ್ತು ಈ ನಾಡು ಕಂಡಂತ ಬಹಳ ಅಪರೂಪದ ಈ ಪದಬಂಧ, ಬೇರೆ ಹಾಡು ಹೇಳೋರು 100 ಜನ ಇರ್ತಾರೆ, ಕವಿಗಳು ಬೇಕಾದಷ್ಟು ಜನ ಇರ್ತಾರೆ. ಪದಬಂಧ ತಜ್ಞರು ಅಂದ್ರೆ 1, 2, 3 ಎಣಿಸ್ಬೋದು, ಅಷ್ಟು ಬಹಳ ಕಡಿಮೆ. ಅಂಥವರ ಸಾಲಿನಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡು 60ರ ಅದು ಏನು ಹದಿಹರಿಯದಕ್ಕೆ ಕಾಲಿಟ್ಟಂಗೆ ಅಷ್ಟು ಉತ್ಸಾಹದಲ್ಲಿ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರ ಮತ್ತು ವಿಶೇಷವಾಗಿ ದೊಡ್ಡರಂಗೇಗೌಡರು ನೆನೆಸ್ಕೊಂಡ್ರೆ ನಂಗೆ ಒಂದು ಚಿತ್ರ ತಕ್ಕಂತ ಜ್ಞಾಪಕ ಬರುತ್ತೆ. ಏನಂದ್ರೆ ದೊಡ್ಡರಂಗೇಗೌಡರು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಕೂತಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಕಂಪೋಸಿಂಗ್ ಮಾಡಿದ್ದಂಥದ್ದು ಅವ್ರದ್ದೊಂದು ಗೀತೆ, ಕನ್ನಡ ಅನ್ನುವಂಥ ಒಂದು ಗೀತೆ. ಇದಕ್ಕಿದ್ದಾಗ ಅವ್ರು ಅಲ್ಲಿ ಕೂತಿದ್ದಂಗೆನೆ ಅಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆ ಮಕ್ಕಳು ಅದನ್ನ ಡ್ಯಾನ್ಸ್ ಮಾಡ್ಕೊಂಡು ಬಂದಾಗ ದೊಡ್ಡರಂಗೇಗೌಡರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಯಾಕೆಂದ್ರೆ ಆ ಮಕ್ಕಳು ಅಷ್ಟು ಅದ್ಭುತವಾಗಿ ಹಾಡಿ ನೃತ್ಯ ಮಾಡಿದ್ರು. ಅಂತ ಕನ್ನಡದ ಮನಸ್ಸುಗಳು ಇಲ್ಲಿ ಕೂತಿರುವಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಆನಾಪ್ರ ಅಭಿಮಾನಿಗಳ ವೇದಿಕೆಯ ಪರವಾಗಿ, ನಮ್ಮ ಅಕಾಡೆಮಿ ಪರವಾಗಿ, ಎಲ್ಲ ಕನ್ನಡಿಗರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಶ್ವಥ್ ಅವರು ಪ್ರಹ್ಲಾದರವ್ರ ಮನೆಗೆ ಹೋಗಿ ಅವ್ರ ಹೆಂಡತಿ ಕೈಲಿ ಬಿಸಿ 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 ದೋಸೆ ಹೆಂಚಿನ ಮೇಲೆ ಹಂಗೆ ಕಾಯಿಸಿದ್ದನ್ನ ಅದನ್ನ ಆ ದೋಸೆ ತಿನ್ಕೊಂಡು ಬಹಳ ಚೆನ್ನಾಗಿ ಮಾಡ್ತಾರ್ರಿ ನಿಮ್ಮ ಮನೆಯವರು, ತಿಂಡಿ ಅಂದ್ರೆ ನಿಮ್ಮ ಮನೆಗೆ ಬರ್ಬೇಕು ಅಂತ ಹೇಳಿ ತಿಂದಿದ ಜ್ಞಾಪಕ ಇದೆ. ಹಾಗಾಗಿ ನನ್ನ ಗುರುಗಳಾದ ಅಶ್ವಥ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ, ಅವ್ರ ಆಶೀರ್ವಾದ ಕೂಡ ಪ್ರಹ್ಲಾದರಾವ್ ಅವ್ರಿಗೆ ಇರ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ, ರಾಷ್ಟ್ರಕವಿ ಕುವೆಂಪು ಅವರ ಈ ಗೀತೆಯನ್ನ ಸಮರ್ಪಣೆ ಮಾಡ್ತಾರೆ. ಆ
ಯಾವ್ದಾದ್ರು ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಓಹೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓ ಮುತ್ತಿನ ಕನ್ನಡ ಕನ್ನಡ ಅಮ್ಮಗೆ ಕೈ ಪದವೋ ಕನ್ನಡವೇ ಸತ್ಯ ನೀವು ಆಗ್ಬೋದು ಕನ್ನಡವೇ ನಿತ್ಯ ಓಹೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಓ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಕನ್ನಡವಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಓಹೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನೃತ್ಯ ಅಂತ ಪ್ರಪಂಚಕ್ಕೆ ಕರೆಕೊಟ್ಟಂಥವರು ರಾಷ್ಟ್ರಕವಿ ಕುವೆಂಪು ಅವರು. ಅದನ್ನ ಮನೆ ಮನೆಗೆ ಮನಕ್ಕೆ ತಲುಪಿಸಿದಂಥವರು ನನ್ನ ಗುರುಗಳಾದ ಡಾಕ್ಟರ್ ಸಿ ಅಶ್ವಥ್ ಅವರು. ಅಶ್ವಥ್ ಅವರ ಅತ್ಯಂತ ಪರಮಾತ್ಮರಲ್ಲಿ ಮತ್ತೊಬ್ಬರಾದ ಈ ನಿತ್ಯ ಸಚಿವರು ಅಂತಿದ್ದಾರೆ ಮಂಡ್ಯದಲ್ಲಿ ಶಂಕರೇಗೌಡರು. ಹಾಗೆ ನಿತ್ಯ ಶಾಸಕರು, ರಾಜಕಾರಣದಲ್ಲಿದ್ದು ರಾಜಕಾರಣವನ್ನು ಸೋಂಕು ಮಾಡ್ಕೊಳ್ಳದಿರುವಂತ ಸಜ್ಜನ ತಾನೆ ಹೇಳ್ತಾ ಇದ್ದೆ. ಆ ಸಾಲಿಗೆ ಸೇರುವ ಮತ್ತೊಬ್ಬ ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕರು, ಆತ್ಮೀಯರು, ನಮ್ಮ ಆನಾ ಪ್ರಹ್ಲಾದರ ಮಿತ್ರರು ಬಾಲರಾಜ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳ ಒಳ್ಳೆ ಗಾಯಕರು, ವಿಶೇಷವಾಗಿ ಬಹಳ ಒಳ್ಳೆ ಮಿಮಿಕ್ರಿ ಪಟ್ಟುವವರು. ಆಮೇಲೆ ಅವರು ಮಿಮಿಕ್ರಿ ಕೂಡ ನಮ್ಮ ಕೋರಿಕೆ ಮೇಲೆ ಆಮೇಲೆ ಮಾಡ್ತಾರೆ ಅಂತ ನಾನು ವೇದಿಕೆ ಮುಖಾಂತರ ಕೋರ್ಕೊಟ್ಟು. ಈಗ ಬಹಳ ಸೊಗಸಾದ ಒಂದು ಗೀತೆ, ಬಹುತೇಕ ವಚನಗಳು
ಶಾಸ್ತ್ರೀಯ ಸಂಗೀತದ ಚೌಕಟ್ಟಿನಲ್ಲಿ ಇದ್ದಂಥ ವಚನಗಳು. ಇದನ್ನ ಜನಪದೀಕರಣಗೊಳಿಸಿ ಜಾನಪದದ ಶೈಲಿಯಲ್ಲಿ ಈ ವಚನವನ್ನ ಸಂಯೋಜನೆ ಮಾಡುವಂಥದ್ದು. ಈ ಬಸವಣ್ಣನವರ ವಚನವನ್ನ ಕೇಳಿ. ಅಯ್ಯ ನೀನೆನ್ನ ಭವವ ಬಂದಹನೆದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬವಾನವಾಗಿದ್ದೆ ಕಾಣ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಅಯ್ಯ ನೀನು ನಿರತರಾಗಲಿ ನಾನು ಜ್ಞಾನವೆಂಬವಾನವಾಗಿದ್ದೆ ಕಾಣ. ಅಯ್ಯ ನೀನು ನನ್ನ